ಆಕಾಶವಾಣಿ. ಓಂ ನಮೋ ಓಂ ನಮೋ ಓಂ ನಮೋ ಓಂ ನಮೋ. ರಾಮಾಯಣ ರಸಪ್ರಸಂಗಗಳು. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ರಸಪ್ರಸಂಗಗಳ ವಾಚನಾಭಿನಯ. ರಾಮಂಗೆ ಮೊದಲಲ್ತೆ ರಾಮಾಯಣಂ, ಮುನ್ನಲ್ತೆ ಪಿರಿದಲ್ತೆ ಮೈಯಲ್ತೆ ಮನೆಯಲ್ತೆ ರಾಮಾಯಣಂ. ಪ್ರಸ್ತುತಿ ಗಜಾನನ ಯುವಕ ಮಂಡಲ. ರಾಮನಾಮದ ಮಹಿಮೆ ರಾಮಂಗೆ ಮಿಗಿಲೆಂಬುವಲ್. ಕೇಳಿ ರಾಮಾಯಣ ರಸಪ್ರಸಂಗಗಳು. ರಾಮಾವತಾರ ಕಿಂ ಗುರುತರಂ ತಾನೈಸೆ ರಾಮಾಯಣ ದರ್ಶನಂ. ರಾಮಾಯಣ ದರ್ಶನಂ ರಾಮಾಯಣ ದರ್ಶನಂ ರಾಮಾಯಣ ದರ್ಶನಂ. ಹಿಂದಿನ ಸಂಚಿಕೆಯಲ್ಲಿ ನಾವು ವನವಾಸಕ್ಕೆ ತೆರಳಿದ ರಾಮನ ವಿರಹದಲ್ಲಿ ದಶರಥನು ತನ್ನ ಕಂಗಳನ್ನು ತಾನೇ ಕಿತ್ತುಕೊಂಡು ಆ ಕುರುಡು ಕಂಗಳೊಳಗೆ ರಾಮಾವತಾರದ ಮಹಿಮೆಯ ಕಾಣುತ್ತಾ ಅಸುನೀಗುವಲ್ಲಿಯವರೆಗಿನ ಕಥೆಯನ್ನ ಕೇಳಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಭರತನು ತಾಯಿ ಕೈಕೇಯಿಯಲ್ಲಿಗೆ ಬಂದು ದಶರಥ ಮರಣದ ವಾರ್ತೆ ಮತ್ತು ರಾಮ ವನವಾಸದ ಸುದ್ದಿಯನ್ನ ಕೇಳಿ ತಿಳಿದುಕೊಳ್ಳುತ್ತಾನೆ. ತನ್ನ ದಾದಿ ಮಂಥರೆ ಮತ್ತು ತಾಯಿ ಕೈಕೆಯ ದುರಾಶೆಯಿಂದ ಘಟಿಸಿದ ಈ ದುರಂತಕ್ಕೆ ಭರತ ದುಃಖಿಸುತ್ತಾನೆ. ಅವನ ದುಃಖದಂತಃಕರಣಕ್ಕೆ ಮತ್ತು ತನ್ನನ್ನು ನಿವಾಳಿಸಿದ ನೋವಿಗೆ ಕೈಕೆ ಆತನ ಕಾಲ ಹಿಡಿದು ಕ್ಷಮೆಯಾಚಿಸುವ ಕಥೆಯ ತನಕದ ಓದು ಈ ಕಾವ್ಯ ಭಾಗದಲ್ಲಿದೆ. ತಲ್ಲಣಿಸಿ ತನ್ನ ತಾಯಿ ಅರಮನೆಗೆ ಶತ್ರುಘ್ನನಂ ಕಳಿಪಿ ಭರತನ್ ಐದಿದನೊಡನೆ ಜನನಿ ಕೈಕೇಯಿಯ ರತುನ ಮಂದಿರಕ್ಕೆ. ಪಾಳ್ಮನೆಯ ತೆರದಿನ್ನೆಸೆದವಳ್ ಮಾತೆ, ನಿರ್ಜನೆ ನಿರಾಭರಣೆ ನಿಶ್ಚಲೆ ರವವಿಹೀನೆ, ವ್ಯಥೆ ತಿಮಿರ ಪರಿವ್ರತೆಯನ್ನಳ್ಕಜದಿನ್ನೀಕ್ಷಿಸುತ್ತೆ, ಬೆದರೆದೆಯ ಕಂದನ್ ಅಮ್ಮನ ಕಾಲ ಮೇಲುರುಳಿದನ್ ಬೆಸಗೊಂಡನ್. ಅಯ್ಯನ್ ಎಲ್ಲಿದನ್ ಎಮ್ಮ ಪೊಳಲಿಗೇಂ ಕೇಡಡಸಿತು, ಅರಮನೆ ಇದೇಕೆ ಸಿರಿಗೆಟ್ಟಂತೆ ಕಂದಿಹುದು, ನಿನ್ನಿರವು ಇದೇಕೆ ದುಶ್ಯಕುನಮಂ ಸಾರುತ್ತಿದೆ. ಕಂದನ ಉಬ್ಬೇಗಮಂ ಕಂಡ ಅಬ್ಬೆ ನುಡಿಗೆಟ್ಟವೋಲ್ ಅಳು ತಳುತೆ ಸುತನ ನೆತ್ತಿದಳ್, ಮತ್ತೆ ಬಿಗಿಯಪ್ಪಿದಳ್ ಮತ್ತೆ ಮುಂಡಾಡಿದಳ್, ನೋಡಿದಳ್ ಪುರ್ಚೇರ್ದರಂತೆ ಓಲ್ ಬೆಕ್ಕಸದಿ ಬಿಟ್ಟಾಲಿಯಾಗಿ ಭರತನಿರೆ ಗದ್ಗದ ಕಂಠೆ. ತಾಯಿ ಕೈಕೆ, ಮನ್ನಿಸೆನ್ನನ್ ಮಗನೇ ಪಾಪಿಯನ್. ಮಾಣ್ ತಾಯೇ, ಮಾಣ್ ಆತ್ಮನಿಂದೆಯನ್, ನಿನ್ನಪ್ಪುಗೆಯ ಪಡೆಯೇ ಪಾಪ ಮನಿತ್ಯೇಂ ಪುಣ್ಯಶಾಲಿ. ದಿವಂಗತ ದಶರಥ ಕುಮಾರ, ವನವಾಸಿ ರಘುರಾಮ ಹೃದಯ ಚಂದ್ರ ಚಕೋರ, ಪೆತ್ತಳೆಂದೀ ನೀಚಳನ್ನೇಕೆ ಪೊಗಳಿದಪೆ. ಕೇಡನೆಸಗಿದೆ ಬೇಡಿ, ವರವೆನ್ನ ಭಾಗಕ್ಕೆ ಶಾಪವಾದುದೋ ಕಂದ. ಮುಂದುಗಾಣದೆ ತಂದೆನೈ ತಂದೆಗಪಮೃತ್ಯುವಂ, ಮೇಣ್ ಅರಣ್ಯ ಕಟ್ಟಿದೆನ್ ಕೌಸಲೆಯ ಕಂದನಂ, ಕಟ್ಟಿದೆನ್ ಕುತ್ತಿಗೆಗೆ ತಿರಿ ಹೊರೆಯರ್ ಅರೆಯನ್ ಎನ್ನ ಕಂದನ ಕಂದಳಕ್ಕೆ. ಪುತ್ರಾಭ್ಯುದಯ ಮೋಹದ ತಮಸ್ಸು ತೀವಿರ್ದ, ಲೋಭ ಪೈಶಾಚಗೆ ಈ ಪಿರಿಯ ಬಲಿಯಹುದೆಂದು ಮುನ್ನಂ ಆನರಿಯಲಾರದೆ ಹೋದೆ. ಹಾಳಾದೆ, ನಿನ್ನ ಬಾಳಿನ ಪಾಲ್ಗೆ ವಿಷವಾದೆ, ರವಿಕುಲದ ಚಂದನ ಶ್ರೀವನಕ್ಕೆ ದಾವಾಗ್ನಿಯಾದೆ. ಹಾ, ಲೋಕ ನಿಂದನೆಯ ತೋರು ಬೆರಳಿಗೆ ಕರುಣಿ ಒತ್ಸ ಹೇಸು ಗುರಿಯಾದೆ.
ಪಿತೃಮರಣ ವಾರ್ತೆಗೆ ಅಗ್ರಜನ ವನವಾಸದ ಆ ಸುದ್ದಿ ಸಂಘಟ್ಟಿಸೆ ನೆಲ ಕುರುಳುದುದು ಕೂಡೆ ಹಡೆ ದೊಡಲಿ ನಡಿಗೆ ಭರತನ ಕರುಣಮಯ ವಿಗ್ರಹಂ ಕುಳ್ಳಿರೆಲ್ಲರಿಗೆ ಅನುಕಂಪಿಸುವ ಲತೆಯ ಓಲ್ ಕೈಕೆಯುಂ ನಡು ನಡುಗಿ ಕಂದನಂ ನೆಗಹಿ ಮೈಸೋಂಕಿನಲ್ಲಿ ಕುಳ್ಳಿರಿಸಿಕೊಂಡು ಸಂತೈಸುತ್ತೆಂದಳ್. ಮಗನೇ, ಸಾತ್ವಿಕ ಸರಳ ಜೀವಿ, ನೀನೆಂತರಿವೆಯನ್ನ ಈ ಹೃದಯಮಂ. ತಾಯಿಯೊಲ್ಮೆಗೆ ಮಗನ ಮೇಲ್ಮೆಗಿಂ ಬಯಕೆ ಬೇರುಂಟೆ. ನಿಸ್ವಾರ್ಥದ ಬಯಕೆಗಿಂ ಪೆರತು ಕಣ್ಣೇನೊಳದೆ ಧರ್ಮಕ್ಕೆ. ಕೇಳ್, ಕೌಸಲ್ಯ ಪಡೆದಂಗೆ ಆ ರಾಮಂಗೆ ನೀನಿಲ್ಲದಂದು ಪಟ್ಟಂಗಟ್ಟೆ ಹೊಂಚಿ ಹವಣಿಸುತ್ತಿರ್ತದಂ. ನಿನ್ನೊಲುಮೆ ದಾದಿ ಮಂಥರೆ ಕೇಳ್ದು ಬಂದರುಹಿದಳ್. ಹುರಿದುಂಬಿಸುತ್ತೆನಗೆ ತಿಳುಹಿದಳ್ ಉಪಾಯಮಂ. ಮದುವೆ ನಿಲ್ವಂದೆನಗೆ ರಾಜೇಂದ್ರನಿತ್ತ ವರಗಳನ್ನೊಡ್ಡಿ ತಡೆಯಲ್ಕೆ ಪಟ್ಟಾಭಿಷೇಕಮಂ. ದೂರ ದೂರಿಂದೆ ನೀ ಬರ್ಪಂಬರಂ ಆ ಪ್ರಯತ್ನಮಂ ಇಂತಾದುದೈ. ಕಂದ, ನಿನ್ನೆದೆಯ ನಾಂ ಬಲ್ಲೆನಾದೊಡೆಂ. ಎನ್ನ ತಾಯಿ ಮಧುರ ವಾತ್ಸಲ್ಯದ ತಿಕ್ತ ಕರ್ತವ್ಯಮಂ ಮಾಂಡೆ ಎಂತುಟಿರಲಿ. ದೊರೆಯನಗಿತ್ತ ವರಗಳಿಂ ನಿನಗೆ ರಾಜ್ಯದ ಪಟ್ಟದಧಿಕಾರವಿರ್ಪುದಂ ತೊರೆಯೆ. ನಿನಗಲ್ಲದೆ ಎನಗದೇನಿದೆ ಪಸುಗೆ ಪಾಳಿ. ಬಿದಿಗೈದ ಹದನಕಿನ್ ರೋಧಿಸಿದರೇನ್ ಮಗುವೆ. ಕಡೆಗೆಲ್ಲರ್ 5 ವೆಡೆಗೈದಿದನ್ ಮುದಿಯರಸು. ರಾಮಲಕ್ಷ್ಮಣ ಮಾತ್ರವನೇ ಜಪಿಸುತ್ತೆ ಮರೆತು ಕೈಕೆಯ ಕುವರನಂ. ರಾಮನಾದೊಡಂ ನಡೆದನ್ ಅಡವಿಗೆ ಪಿತನ ವಾಕ್ಯ ಪರಿಪಾಲನೆಗೆ 14 ಬರಿ ಸಂಬರಂ. ನೆಲಮರಾಜಕಂ ನೀನಿಲ್ಲದಿನ್ನಾರ್ ಸುಜನ ಮೂರ್ತಿಗಳ್ ಹೆರ್ಪೇಳ್. ಪ್ರಜಾಭ್ಯುದಯ ಕಾಂಕ್ಷಿಗಳ್ ಕೋಸಲಕ್ಕೆ. ನಿಲ್ ನಿಲ್ ಕೊಲೆಗೈಯದಿರು ತಾಯೇ. ಹಾಲೂಡಿದೆದೆಯೊಳೆಯೇ ಹಾಲಾಹಲವನುಗುಳಿ ಎನು ತಬ್ಬೆಯಿಂ ಸಾರ್ದು ದೂರಕ್ಕೆ. ಪೆತ್ತಂದೆ ಕೊರಳಂ ಮುರಿಯದೇಕೆ ಕಾಯ್ದೆ ನೀನ್ ಈ ಪೊಳ್ತು ಬರೆಗಂ. ಕುಮಾರನಂ ಪಡೆದುಂ ನಿನಗೆ ಬಂಜೆತನ ಮೊದವಿದಂತಾಯ್ತೆ. ಪೇಳ್ ಭರತ ಮಾತೆ, ನಿನಗನ್ಯನೆ ರಘುದ್ವಹಂ. ರಾಮನಂ ದಶರಥ ಪ್ರಾಣನಂ ಕಾನನಕ್ಕೆ ನೂಂಕಿ ವೈಧವ್ಯ ದಿವಮಂ ಪಡೆದೆ ನೀನಲ್ತೆ. ಧರೆಗೆ ಮೇಣೆ ಮಗ ಅನಾಥತ್ವಮಂ. ಬದುಕೆನಗೆ ಸಾವಿಗೆಣೆ ಅಣ್ಣ ದೇವನ ನುಳಿದು. ಪಾಳ್ ಮಣ್ಣು ಈ ಕೀಳ್ನೆಲದ ಸಿರಿ. ತೀರ್ದಯ್ಯ ನುಸಿರನೆಂತುಂ ಪೆಡಂ ಮಗುಳಿಸುವುದ ಸದಳಂ. ಪಿರಿಯಣ್ಣನಂ ಮರಳ್ಸಿ ಕರೆದು ತಂದಪೆನ್ ಅಡವಿಯಿಂ. ಬರಲ್ ಕೊಪ್ಪದಿರೆ ತಾಯಾತ್ಮದೊಳ್ಪಿಂಗೆ ಹೊಣೆ ಕಂದನ್. ಅದರಿಂದೆ ರಾಮ ಸೇವೆಯೊಳಿರ್ದು ನೀಂಗೈದ ಕುಕೃತಮಂ ತವಿಸುವೆನ್. ಕೇಳ್, ವಿಪಿನಾಶ್ರಮದ ತಪೋಜೀವನದ ಸುಕೃತ ತೀರ್ಥದಲ್ಲಿ. ಎನು ತಲ್ಲಿಂ ಜುಗುಪ್ಸೆಯಿಂ ಪೊರಮಡುವ ತನುಜನಂ ಬಂದೆರಗಿ ಕಾಲ್ವಿಡಿದು ಬಾಚಿ ತಬ್ಬಿದಳು ಮೊಳಕಾಲೂರಿ ದೀನಾಸ್ತಿ. ಸುತ ತಿರಸ್ಕಾರ ಕಟು ಶೂಲದಾಘಾತದಿಂ ಬಿರಿದೆದೆಯ ರಾಣಿ ಮೇಣಶ್ರು ಮಲಿನ ಕಪೋಲೆ ತಾಂ ಮೊಗವೆತ್ತಿ ಮಗನ ಮೊಗಮಂ ಕರುಣದೈನ್ಯದಿಂ ನೋಡಿ ಗೋಳಾಡಿದಳ್. ಭಿನ್ನಹಕ್ಕೆ ಬಾಯಿ ಬಂದ ತೆರದಿ. ಕೈ ಬಿಡದಿರೆನ್ನಂ ಮಗನೇ ಕೆಟ್ಟಳೆನ್. ಜಗವೇ ಕೈ ಬಿಟ್ಟಳೆನ್. ನೂಂಕು ನರಕಕ್ಕೆ
ಸಹಿಸಿ ಬಹೆನೋ ಕೇಡಂ ತವಿಸಿ ನೂಂಕದಿರೋ ಶೂನ್ಯತೆಗೆ. ಹೊಲೆಗೆ ಹೊಲೆ ಮಡಿಯಲ್ತು, ಕೊಲೆಗೆ ಕೊಲೆ ಪಡಿಯಲ್ತು, ನೋವು ನೋವಿಗೆ ಸಾವು ಮಲ್ತು. ನಾಂ ಗೈದುದನೆ ನೀಂ ಗೈದರೇಂ, ತಪ್ಪು ತಪ್ಪಿನಿಂದೊಪ್ಪಂ ಪೊರ್ದುವುದೇ. ಕಾಲ್ವಿಡಿದು ಬೇಡುತ್ತಿಹೆನಿದೋ ಕಂದ ಬಂದೆ ಪೆನ್, ಕರೆದಯ್ಯೋ ನಿನ್ನ ಕೂಡೆನ್ನನು ಮಂಗಳದ ಮನೆಗೆ. ನಡೆದಪ್ಪೆನೋ ನೀನೆಂದಂತೆ ಓಲ್ ನೆಳಲಂತೆ ಮೂಕ ವಿನಯದಲ್ಲಿ. ಕೇಳ್ ಕೈ ಕೆಗಿನ್ ಬಾಯಿಲ್ಲೋ, ಕಲ್ಲಾದ ಅಹಲ್ಯಂ ನುಡಿಸಿದ ರಾಮನಡಿ ಸೋಂಕಿಗುಂ ಕಿಡದೆನ್ನ ಕಲ್ತನಂ. ಕೈ ಬಿಡದೆ ಕಾಪಿಡೆನ್ನಂ. ತನ್ನಡಿಗೆ ಮುಡಿ ಚಾಚಿ ಕೆಡೆದ ಅಂಬೆಯಂ ಕರಗಿ ಕಂಬನಿಗರೆದು ಸುಯ್ದು ಬಾಗಿ ಬಿಗಿಯಪ್ಪಿದುದು ಭರತನ ಕೈ. ಜನನಿ ರಸವಶಯಾಗಿ ಕೇಡುಂಟೆ ಪೇಳ್ ತಿರೆಯೊಳ್ಪಿಗಿಂಬಾದ ರಾಮನನುಜನ ತಾಯಿಗೆ ಕಣ್ಗೆಡದಿರ್ ಅಂಜದಿರ್. ಪಾಪಿಗುದ್ಧಾರಮಿಹುದವು ಸೃಷ್ಟಿಯ ಮಹದ್ವ್ಯೂಹ ರಚನೆಯೋಳ್ ಕೇಳ್ತಾಯಿ. ಬೆರಳಿಚದ ಕೂರ್ಮೊನೆಯ ಮಿಡಿವ ಹಿಂಸೆಗೆ ತಂತಿ ತಾಂ ಬೀಣೆ ಇಂಚರ ವೀಯುವಂತೆ ನೀನುಗುರಾಗಲ್ ಆ ವೈಣಿಕ ವಿಧಿಯ ಕೈಗೆ ಪೊಣ್ಮಿದತ್ತು ಇಂಪಾಯ್ತು ಮೇಣ್ ಭಗವದ್ ರಸಧಿಯಾಯ್ತು ರಾಮಾಯಣ ಮಹದ್ಗೀತೆ. ಓಂ ನಮೋ ಓಂ ನಮೋ ಓಂ ನಮೋ ಓಂ ನಮೋ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ಪದ್ಯಗಳ ವಾಚನಾಭಿನಯ ರಾಮಾಯಣ ರಸಪ್ರಸಂಗಗಳು ಇದುವರೆಗೆ ಕೇಳಿದಿರಿ. ರಾಮಂಗೆ ಮೊದಲಲ್ತೆ ರಾಮಾಯಣಂ. ಪ್ರಸ್ತುತಿ ಗಜಾನನ ಯುವಕ ಮಂಡಲ. ಮುನ್ನಲ್ತೆ ಪಿರಿದಲ್ತೆ ಮೈಯಲ್ತೆ ಮನೆಯಲ್ತೆ ರಾಮಾಯಣ. ನಿರ್ದೇಶನ ಗಣೇಶ್ ಎಂ ಉಡುಪಿ. ಭಾಗವಹಿಸಿದವರು ಬಿಂದು ರಕ್ಷಿದಿ, ಹರ್ಷ ಶಿವಮೊಗ್ಗ, ಅವಿನಾಶ್ ಕಾಸರಗೋಡ್, ಗಣೇಶ್ ಎಂ ಉಡುಪಿ, ಭಾರ್ಗವ ಹೆಗ್ಗೋಡು, ಅನೂಷ್ ಎ ಶೆಟ್ಟಿ ಹುಣಸೂರು. ನಿರ್ಮಾಣ ಟಿವಿ ವಿದ್ಯಾಶಂಕರ್. ರಾಮಾವತಾರ ಕಿಂ ಗುರುತರಂ ತಾನೈಸೆ ರಾಮಾಯಣ ದರ್ಶನಂ. ರಾಮಾಯಣ ದರ್ಶನಂ. ರಾಮಾಯಣ ದರ್ಶನಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಸರ್ಕಾರವು ವಿಶೇಷ ಘಟಕ ಯೋಜನೆಯಡಿ ವಿಶೇಷ ನಿಧಿಯನ್ನು ಸ್ಥಾಪಿಸಿ ಅನುದಾನವನ್ನು ಮಂಜೂರು ಮಾಡಿ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಪರಿಶಿಷ್ಟ ವರ್ಗದ ಕಲಾವಿದರು ಮತ್ತು ಸಂಸ್ಥೆಗಳಿಗೆ ಅವಕಾಶಗಳನ್ನು ಮತ್ತು ಆರ್ಥಿಕ ನೆರವನ್ನು ಒದಗಿಸುತ್ತಿದೆ. ಜನಪರ ಉತ್ಸವಗಳು, ಕನ್ನಡ ಭಾಷೆಯಲ್ಲಿ ಎಂಫಿಲ್ ಮತ್ತು ಪಿಎಚ್ಡಿ ಮಾಡುವ ಪರಿಶಿಷ್ಟ ಪಂಗಡದ ಸಂಶೋಧಕರಿಗೆ ಹಸ್ತಪ್ರತಿ ಮುದ್ರಣಕ್ಕೆ ಧನ ಸಹಾಯ. ಕನ್ನಡ ಮತ್ತು ಸಂಸ್ಕೃತಿಯ ಉಳಿಸಿ ಬೆಳೆಸುವ ದಿಶೆಯಲ್ಲಿ ಕಂಕಣಬದ್ಧವಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಮತ್ತೆ ಮುಂದಿನ ವಾರ ಇನ್ನಷ್ಟು ರಸಪ್ರಸಂಗಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.